ಚನ್ನರಾಯಪಟ್ಟಣದ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಹಾಗೂ ಗೀತಾ ಗೋಪಾಲಸ್ವಾಮಿ ಹೋಮ ಹವನ ಸೇರಿದಂತೆ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಯುವ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹೊರಹೊಮ್ಮಿ ತನ್ನ ಚಿಲುಮೆಯನ್ನ ಬೆಳೆಸಿರ್ತಕ್ಕಂತಹ ಒಂದು ಕ್ಷೇತ್ರ ನಮ್ಮ ಚನ್ನರಾಯಪಟ್ಟಣ. ಅಂತಹ ಒಂದು ನಗರದಲ್ಲಿ ಈ ದಿವಸ ಭವ್ಯವಾದ ಒಂದು ಆಫೀಸ್ ಮಾಡಬೇಕು, ನಮ್ಮದೇ ಆದ ಒಂದು ಕಟ್ಟಡ ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಒಂದು ಮಹತ್ತರವಾದ ಆಸೆಯನ್ನ ಇಟ್ಕೊಂಡು, ಅದರಲ್ಲೂ ಕೂಡ ಇವತ್ತಿನ ದಿವಸ ಶ್ರೀಯುತರಾಗಿರ್ತಕ್ಕಂತಹ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಜನ್ಮ ದಿವಸದ ಅಂಗವಾಗಿ ಜ್ಞಾಪಕಾರ್ಥಕವಾಗಿ ಸನ್ಮಾನ್ಯ ಶ್ರೀ ಗೋಪಾಲ್ ಸ್ವಾಮಿ ಮತ್ತು ಅವರ ಪರಿವಾರ, ಪಕ್ಷದ ಕಾರ್ಯಕರ್ತರು ತುಂಬ ಹೃದಯದಿಂದ ಇಂತಹ ಒಂದು ಮಹತ್ತರವಾದ ಸಾಧನೆಯನ್ನ ಇಟ್ಕೊಂಡಿದ್ದಾರೆ. ಆ ದೇವರು ಸಮಸ್ತರಿಗೂ ಸನ್ಮಾನವನ್ನು ಕೊಡ್ಲಿ. ರಾಜಕೀಯ ಕ್ಷೇತ್ರ ಎಂಬತಕ್ಕಂಥದ್ದು ಸದಾಕಾಲ ಶಾಶ್ವತವಲ್ಲದ್ದು. ಅಂತಹದ್ರಲ್ಲಿ ಒಳ್ಳೆಯದನ್ನ, ಹೇಗೆ ಒಂದು ಕೆರೆಯಲ್ಲಿ ಮೀನು ಬದಲಾವಣೆ ಮಾಡ್ತಾ ಇರುತ್ತೆ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬದಲಾವಣೆ ಆಗುವಂತಹ ಒಂದು ಸನ್ನಿವೇಶಗಳು ಪ್ರಾಪ್ತಿಯಾಗಿ ಯಶಸ್ಸನ್ನ ಕೋರುವಂತಹ ಶಕ್ತಿ ನಮ್ಮ ಊರಿಗೆ ಬರಲಿ ಅಂತ ಹೇಳಿ ಹಾರೈಸ್ತಾ, ಇವತ್ತಿನ ದಿವಸ ಈ ಕಟ್ಟಡಕ್ಕೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಮಂತ್ರಗೋಷ್ಠಿ. ಬೃಹಸ್ಪತಿ ರಾಷ್ಟ್ರಂ ಧಾರಯತಾನ್ ಧ್ರುವಂ